ಶ್ರೀಮತಿ ಮುಮ್ತಾಜ್ ಬೇಗಂ ಅವರು ಬೆಂಗಳೂರಿನ ಮೊದಲ ಮುಸ್ಲಿಂ ಮೇಯರ್ ಆಗಿ ನಾಲ್ಕನೇ ಮಹಿಳಾ ಮೇಯರ್ ಆಗಿ ಸಾವಿರದ 1984ನೇ ಇಸ್ವಿಯಲ್ಲಿ ಉಪಮೇಯರ್ ಆಗಿ 2005 ಮತ್ತು 6ರಲ್ಲಿ ಬೆಂಗಳೂರಿನ ಮಹಾನಗರ ಪಾಲಿಕೆಯ ಮೇಯರ್ ಆಗಿ ಆಯ್ಕೆಯಾಗಿದ್ದರು. ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಮಹಿಳಾ ವಿಭಾಗದ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಅದಕ್ಕೂ ಮುಂಚಿತವಾಗಿ ಶಿವಾಜಿನಗರದ ಬ್ಲಾಕ್ ಕಾಂಗ್ರೆಸ್ಸಿನ ಸಮಿತಿಯ ಅಧ್ಯಕ್ಷರಾಗಿ ನಂತರ ಕೆಪಿಸಿಸಿಯ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯೂ ಆಗಿಯೂ ಶಿಕ್ಷಣ ಮತ್ತು ಸಾಮಾಜಿಕ ಸ್ಥಾಯಿ ಸಮಿತಿಯ ಚೇರ್ಮನ್ ಆಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಕಾರಿ ಸದಸ್ಯರು ಆಗಿದ್ದಾರೆ ಶ್ರೀಮತಿ ಮುಮ್ತಾಜ್ ಬೇಗಂ ಅವರು, ಮಾಜಿ ಮೇಯರ್ ಅವರು. ಅವರಿಗೆ ನಮ್ಮ ಕೆಪಿಸಿಸಿ ಪರವಾಗಿ ಸನ್ಮಾನ ಕಾರ್ಯಕ್ರಮವನ್ನು ಅಧ್ಯಕ್ಷರಿಂದ ನಡೆಸಿಕೊಡ್ಬೇಕಂತ ಕೇಳಿ. ಬರಹಗಾರರು, ಸಾಹಿತಿಗಳು, ಕವಿಗಳು ಆದಂಥ ಬಾಲಾಜಿ ತಂಗಾಳಿ ಲಲಿತಾ ನಾಯಕ್ ಅಂತ ನಾಮಧೇಯದಿಂದ ಕಡೂರು ಜಿಲ್ಲೆಯಿಂದ ಬಂದಂಥ ನಮ್ಮ ಶ್ರೀಮತಿ ಲಲಿತಾ ನಾಯಕರವರು ತಮ್ಮ ಪೀಠವನ್ನು ಅಲಂಕರಿಸಬೇಕಂತ ಕೇಳ್ಕೊತೀನಿ ಮೇಡಮ್ ಅವರಿಗೆ. ಬರಹಗಾರ್ತಿಯಾಗಿ ಅವರು ಸಮಾಜದ ಸಾಮಾಜಿಕವಾಗಿರುವ ವೈವಿಧ್ಯಾತ್ಮಕ ಕೃತಿಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಮೇಲೆ ಕಂತಿಯಾಲ್ ಎಂಬ ಒಂದು ಕವಿತೆ, ಹಬ್ಬ ಮತ್ತು ಬಳಿ ಎಂಬ ಒಂದು ಕಥಾ ಸಂಗ್ರಹಣ ಮಾಡಿ ಸಾಹಿತ್ಯ ಚಳುವಳಿಯಲ್ಲಿ, ಅದು ವಿಶೇಷವಾಗಿ ಬಂಡಾಯ ಸಾಹಿತ್ಯದಲ್ಲಿ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರು. ಇದು ತಮ್ಮ ಪೀಠವನ್ನು ಅಲಂಕರಿಸಬೇಕಂತ ಕೇಳ್ಕೊತೀರಿ. ಮೇಡಮ್ ಅವರು ಕೆಪಿಸಿಸಿಯ ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮಹಿಳಾ ಮುಖಂಡರು ಆಗಿ 2004ರಲ್ಲಿ ರಾಜಾಜಿನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕನಿಷ್ಠ ಮತಗಳಿಂದ ಸೋಲನ್ನು ಕಂಡವರು. ಸಕ್ರಿಯವಾಗಿ ವೇದಿಕೆ ಮೇಲೆ ಆಗಮಿಸಿದ ಎಲ್ಲ ಮುಖಂಡರೇ, ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದರೇ, ಕಾಂಗ್ರೆಸ್
ಶಿಸ್ತಿನ ಸಿಪಾಯಿಗಳೇ, ಇವತ್ತು ದಿವಸ ನಾನು ಹೇಗೆ ಹೇಳೋದು ನನಗೆ ಅರ್ಥ ಆಗ್ತಾ ಇಲ್ಲ. ಇಟ್ ಈಸ್ ವೆರಿ ಮಚ್ ಸರ್ಪ್ರೈಸ್ ಟು ಮೀ. ನಿನ್ನೆ ನಾರಾಯಣ ಸ್ವಾಮಿಯವರು ನನಗೆ ಫೋನ್ ಮಾಡಿ, ಮೇಡಮ್ ತಾವು ನಾಳೆ ಬರಬೇಕು ಅಂತ ಹೇಳಿದಾಗ ನನಗೆ ಬಹಳ ಸರ್ಪ್ರೈಸ್ ಆಯಿತು. ಯಾಕೆಂದರೆ ಆಫ್ಟರ್ 2006 ನನಗೆ ಅಧಿಕಾರ ಆಸ್ ಎ ಮೇಯರ್, ಆಸ್ ಎ ಫಸ್ಟ್ ಬ್ಯಾಂಗ್ಳೂರ್ ವುಮೆನ್ ಮೇಯರ್ ಆಗಿ ನನಗೆ ಅಧಿಕಾರ ಕಾಂಗ್ರೆಸ್ಸಿಂದ ಸಿಕ್ತು. ಆ ರಿಗಾರ್ಡ್ಸ್ ನಾನು ಮರೆಯೋಕ್ಕೆ ಆಗೋದಿಲ್ಲ. ನಾನು ಬೇಸಿಕ್ ವರ್ಕರ್ ಕಾಂಗ್ರೆಸ್ನಲ್ಲಿ ನಾನು ಬ್ಲ್ಯಾಕ್ ಪ್ರೆಸಿಡೆಂಟಿಂದ ಕೆಲಸ ಮಾಡಿದ್ದೀನಿ. ಬ್ಲ್ಯಾಕ್ ಪ್ರೆಸಿಡೆಂಟಾಗಿ ಶಿವಾಜಿನಗರದ್ದು ಬ್ಲ್ಯಾಕ್ ಪ್ರೆಸಿಡೆಂಟಾಗಿ ಕೆಲಸ ಮಾಡಬೇಕಂತ ಹೇಳಿದರೆ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಅಂಥ ಶಿವಾಜಿನಗರ್ನಲ್ಲಿ ನಾನು ಬ್ಲ್ಯಾಕ್ ಪ್ರೆಸಿಡೆಂಟಾಗಿ ಬೇಸಿಕ್ಕಾಗಿ ಕೆಲಸ ಮಾಡಿದ್ದೀನಿ. ಮತ್ತು ಬರ್ತಾ ಬರ್ತಾ ನಾನು ಸ್ಟೇಟ್ನಲ್ಲಿ 6 ಟೈಮ್ ಜನರಲ್ ಸೆಕ್ರೆಟರಿ ಆಗಿದ್ದೀನಿ. ವುಮೆನ್ ವಿಂಗ್ದು ವೈಸ್ ಪ್ರೆಸಿಡೆಂಟ್ ಸಾಕಷ್ಟು ಸಲ ಆಗಿದ್ದೀನಿ. ಮತ್ತು AICC ಮೆಂಬರ್ನು ನನಗೆ ಅವಕಾಶ ಸಿಕ್ತು. ನಾನು ಬಹಳ ಕಾಂಗ್ರೆಸ್ ಪಕ್ಷಕ್ಕೆ ಆಭಾರಿಯಾಗಿದ್ದೀನಿ. ಕಾಂಗ್ರೆಸ್ ಲೀಡರ್ಸ್ಗೆ ನಾನು ತುಂಬ ಆಭಾರಿಯಾಗಿದ್ದೀನಿ. ನಾನು ಏನು ಹೇಳೋದು, ನನಗೆ ಸಾಕಷ್ಟು ಅವಕಾಶ ಸಿಕ್ತು, ಇಲ್ಲ ಅಂತ ಇಲ್ಲ. ನಾನು BDA ಮೆಂಬರ್ನೂ ಆಗಿದೆ, ನಾನು ಸೋಷಲ್ ಜಸ್ಟಿಸ್ ಕಮಿಟಿ ಚೇರ್ಮನ್ನೂ ಆಗಿದೆ, ಮತ್ತು ನಾನು ಟ್ಯಾಕ್ಸೇಷನ್ ಅಪೀಲ್ಸ್ ಕಮಿಟಿ ಚೇರ್ಮನ್ ಆಗಿದೆ, ಡೆಪ್ಟಿ ಮೇಯರ್ ಆಗಿದೆ ನಾನು. ಆಮೇಲೆ ನನಗೆ ಮೇಯರ್ಶಿಪ್ನು ಸಿಕ್ತು. ಅದು ಬೆಂಗಳೂರು ಹಿಸ್ಟ್ರಿನಲ್ಲಿ ನಾನು ಐ ಆಮ್ ದ ಓನ್ಲಿ ವುಮನ್ ಮೈನಾರಿಟಿ ಮೇಯರ್. ಈ ರಿಗಾರ್ಡ್ಸ್ ನಾನು ಮರೆಯೋಕ್ಕೆ ಆಗೋದಿಲ್ಲ. ಇಂಥ ಅವಕಾಶ ಇಷ್ಟೋ ಗಂಡಸರು ಇದ್ದರು, ಆದರೂ ಸಹ ನನಗೆ ಬೈ ದಿ ಗ್ರೇಸ್ ಆಫ್ ಗಾಡ್, ವಿತ್ ದ ಹೆಲ್ಪ್ ಆಫ್ ಖಾರ್ಗೆಜಿ, ವಿತ್ ದ ಹೆಲ್ಪ್ ಆಫ್ ಧರ್ಮ್ ಸಿಂಗ್ ಜಿ ಮತ್ತು ಗುಲಾಮ್ ನಬಿ ಆಜಾದ್, ಆಗ ಅವರು ಸ್ಟೇಟ್ ಜನರಲ್ ಸೆಕ್ರೆಟ್ರಿ, ಇವರೆಲ್ಲ ಸೇರಿಕೊಂಡು ನನಗೆ ಮೇಯರ್ ಅವಕಾಶ ಕೊಟ್ಟರು. ಫಸ್ಟು ನಾನು ಆಸ್ ಎ ವುಮೆನ್ ಮೇಯರ್, ಆಸ್ ಎ ಮುಸ್ಲಿಂ ಮೇಯರ್, ಆಸ್ ಎ ಕಾಂಗ್ರೆಸ್ ಮೇಯರ್ ನಾನು ಯೋಚನೆ ಮಾಡಬೇಕಾಗಿತ್ತು. ನಾನು ಸೇವೆ ಮಾಡಿದ್ದೀನಿ. ಬಹಳ ಕಷ್ಟ ಇತ್ತು ನನಗೆ ಕೆಲಸ ಮಾಡೋಕ್ಕೆ. ಯಾಕೆಂದರೆ ಕೊಯಲೇಷನ್ ಗೌರ್ಮೆಂಟ್ ಇತ್ತು. ಸ್ವಲ್ಪ ದಿವಸನೇ ನಮ್ಮ ಕಾಂಗ್ರೆಸ್ ಇದ್ದಿದ್ದು. ಆಮೇಲೆ BJP ಇದು ಕೊಯಲೇಷನ್ ಆಯಿತು. ನಾರಾಯಣ ಸ್ವಾಮಿ, BJP, ಕುಮಾರಸ್ವಾಮಿಯವರು ಮತ್ತು BJP ಅವ್ರದ್ದು ಗೌರ್ಮೆಂಟ್ ಇದ್ದು ಬಹಳ ಕಷ್ಟ ಆಯಿತು. ನನಗೆ ಗ್ರ್ಯಾಂಟ್ಸ್ ಸಿಕ್ಕಲಿಕ್ಕೆ ಕಷ್ಟ ಆಗ್ತಾಯಿತ್ತು. ಮೇಯರ್ ಗ್ರ್ಯಾಂಟ್ಸ್ ಹಿಂದೆಲ್ಲ ಎಷ್ಟೋ ಇತ್ತು, ಅಷ್ಟೆಲ್ಲ ಕಟ್ ಮಾಡಿದರು. ಫಂಡ್ಸೇ ಇರ್ತಾ ಇರಲಿಲ್ಲ ನನಗೆ ಕೆಲಸ ಮಾಡೋಕ್ಕೆ. ಆದ್ರೂ ಒಂದು ಧಕ್ಕೆ ತರಬಾರ್ದು, ನಮ್ಮ ಪಕ್ಷಕ್ಕೆ ಧಕ್ಕೆ ಬರಬಾರ್ದು ಅಂತ ಹೇಳಿಬಿಟ್ಟು ಬಹಳ ತಳ್ಕೊಂಡು ನಾನು ಕೆಲಸ ಮಾಡಿದ್ದೀನಿ. ನಾನು ಸರ್ವಿಸ್ ಮಾಡಿದ್ದೀನಿ. ಐ ಆಮ್ ಸ್ಯಾಟಿಸ್ಫೈಡ್. ವಾಟ್ ಸರ್ವಿಸ್ ಐ ಹ್ಯಾವ್ ಡನ್, ಐ ಆಮ್ ಸ್ಯಾಟಿಸ್ಫೈಡ್ ಬೈ ದ ಗ್ರೇಸ್ ಆಫ್ ಗಾಡ್. ಸೆವ್ರಲ್ ಭಾಗದಲ್ಲಿ ನನಗೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು. ನಾನು ಖುದ್ವಾಯಿದು ಚೇರ್ಮನ್ನು ಆಗಿದೆ, ಖುದ್ವಾಯಿ ಹಾಸ್ಪಿಟಲ್ದು. 95 ಖುದ್ವಾಯಿ ಹಾಸ್ಪಿಟಲ್ದು ಬೋರ್ಡ್ ಆಫ್ ವಿಸಿಟರ್ ಇದ್ದೆ ನಾನು. ಬೋರಿಂಗ್ ಹಾಸ್ಪಿಟಲ್ದು ಬೋರ್ಡ್ ಆಫ್ ವಿಸಿಟರ್ ಇದ್ದೆ ನಾನು. HSIS ಹಾಸ್ಪಿಟಲ್ದು ಚೇರ್ಮನ್ ಇದೆ. HSIS ವುಮೆನ್ ಹಾಸ್ಪಿಟಲ್ದು ಚೇರ್ಮನ್ ಆಗಿ ಸೇವೆ ಮಾಡಿದ್ದೇನೆ. ಸಾಕಷ್ಟು ಸೇವೆ ಮಾಡೋಕ್ಕೆ ಅವಕಾಶ ನನಗೆ ಸಿಕ್ತು. ಮತ್ತು ಇವತ್ತು ನನಗೆ ಈ ಅವಕಾಶ ಸಿಕ್ಕಿರೋದು ನನಗೆ ಬಹಳ ಹೆಮ್ಮೆದ ವಿಷಯ. ನಾನು ಯೋಚನೆ ಮಾಡಿರಲಿಲ್ಲ. ನನಗೆ ಇನ್ನೂ ನನಗೆ ಎಲ್ಲರದ್ದು ಮನಸ್ಸಿನಲ್ಲಿ ನಾನು ಇದ್ದೀನಿ ಅಂತ ಹೇಳಿಬಿಟ್ಟು ಇವತ್ತು ಆಯಿತು. ಬಹಳ ಸಂತೋಷ, ನಾನು ಮರೆಯೋಗಿಲ್ಲ. ನಾನು ತುಂಬ ಭಾರಿಯಾಗಿದ್ದೀನಿ. ಅಧ್ಯಕ್ಷರಿಗೆ ಮತ್ತು ಚೀಫ್ ಮಿನಿಸ್ಟರ್ಗೆ, ಡೆಪ್ಟಿ ಚೀಫ್ ಮಿನಿಸ್ಟರ್ಗೆ ನಾನು ತುಂಬ ಭಾರಿಯಾಗಿದ್ದೀನಿ. ನಾನು ಟಿಲ್ ಮೈ ಲೈಫ್ ಟೈಮ್ ಐ ವಿಲ್ try to work for the Congress. I am always from Congress. I am a daughter of a soldier. Royal blood is in my veins. My father in signal, he was a signal engineer. He was in British Army, he was in Indian Army, my father. I am a loyal Indian, loyal Congress. I will work for, till my lifetime I will work for Congress. Whatever opportunity I will get or not, I will be for the Congress. I will always work for Congress. I am very much thankful to each and everybody. This opportunity is very rare, and this is the first time when they have started. They have elected me, they have selected me, and they have felicitated me.
ಐ ಆಮ್ ಬಹಳ ಆಭಾರಿಯಾಗಿದ್ದೀನಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಅವ್ರಿಗೆ ಈಗ ಮತ್ತೊಬ್ಬರು ಹಿರಿಯರು ಸಾಹಿತಿ BT ಲಲಿತಾ ನಾಯಕ್ ಅವರು 2 ನಿಮಿಷ ತಮ್ಮ ಅನುಭವವನ್ನು ಹೇಳ್ಕೊಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.